ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಬಿಡಬೇಡಿ, ವಿದ್ಯೆ ಕಲಿಸದೇ ಇರಬೇಡಿ. ಅದಕ್ಕೆ ಹಾಸ್ಟೆಲ್ ಬೇಕೇ ಬೇಕಲ್ಲ. ಎಲ್ಲರ ಮಕ್ಕಳು ಕೂಡ ಖರ್ಚು ಮಾಡ್ಕೊಂಡು ಸ್ವತಃ ಖರ್ಚು ಮಾಡ್ಕೊಂಡು ಓದ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಹಾಸ್ಟೆಲ್ ಬೇಕೇ ಬೇಕು. ಅದು ಬೆಂಗಳೂರಂತ ನಗರದಲ್ಲಿ, ಮೈಸೂರಂತ ನಗರದಲ್ಲಿ, ಹುಬ್ಬಳ್ಳಿ ಧಾರವಾಡದಂತ ನಗರದಲ್ಲಿ, ಮಂಗಳೂರಂತ ಪ್ರದೇಶದಲ್ಲಿ, ಬೆಳಗಾವಂತ ಪ್ರದೇಶದಲ್ಲಿ ಓದಬೇಕಾದ್ರೆ ಇದಿರಬೇಕು, ದುಡ್ಡಿರಬೇಕಾಗ್ತದೆ. ಅದಕ್ಕೆ ನಾನು ಒಂದು ಕಾರ್ಯಕ್ರಮ ರೂಪಿಸ್ತೆ. ನಾವೆಲ್ಲ BSc ಓದುವಾಗ ರೂಮ್ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಓದ್ತಿದ್ದದ್ದು. ವಿದ್ಯಾ ಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಅದನ್ನು ಮಾಡಿ ಪ್ರತಿ ತಿಂಗಳು 1,500 ರೂಪಾಯಿ ಕೊಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಮಾಡಿದೆ. ಯಾವ ಜಾತಿಯವರಾಗಲಿ, ಹಿಂದುಳಿದ ಜಾತಿಯವರಾಗಲಿ, ಎಲ್ಲ ಹಿಂದುಳಿದ ಜಾತಿಯವರಿಗೆ 1,500 ರೂಪಾಯಿ ತಿಂಗಳಿಗೆ, ವರ್ಷಕ್ಕೆ 15,000 ರೂಪಾಯಿ ಕೊಡಂಗೆ ಮಾಡಿದೆ. ಈಗ ಅದನ್ನ 2,000 ಮಾಡೋಣ, 2,000 ರೂಪಾಯಿ ಮಾಡೋಣ. ಯಾಕಂದ್ರೆ ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಂಡ್ಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದು. ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ? ಅವರು ಮಾತ್ರ ಎಲ್ಲ ಅವಕಾಶಗಳು ಯಾಕಿರ್ಬೇಕು? ನಿಮ್ಗೆ ಯಾಕೆ ಇರೋದಿಲ್ಲ? ಅದಕ್ಕೆ ಶ್ರೀಮಂತರ ಮಕ್ಕಳು ಮಾತ್ರ ಬುದ್ಧಿವಂತರಾಗ್ತಾರೆ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರಾಗ್ತಾರೆ. ಅದಕ್ಕೆ ನೀವು ಹಾಸ್ಟೆಲ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಲ್ಲ, ಸರ್ಕಾರದಿಂದ ನಂಜಪ್ಪ ಅನುದಾನವನ್ನ ಕೊಡ್ತೇವೆ. ಬಟ್ಟೆ ಇಲ್ಲ, ಹೊಟ್ಟೆಗಿಲ್ಲ, ಮನೆ ಇಲ್ಲ ಅಂತಂದ್ರೆ ನಾನು ಹಣೆ ಬರ ಸ್ವಾಮಿ, ನಾ ಏನ್ ಮಾಡೋದು? ನಾವು ಹುಟ್ಟಿರೋದು ನಮ್ಮ ಹಿಂದಿನ ಜನ್ಮದಲ್ಲಿ ಏನ್ ಪಾಪದ ಕೆಲಸ ಮಾಡ್ಬಿಟ್ಟಿದೆ, ಅದಕ್ಕೋಸ್ಕರ ಈಗ ಬಿಟ್ಬಿಟ್ಟಿದೀನಿ ನಾನು ಅಂತ. ಈ ಮೌಢ್ಯಗಳಿದಾವಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಎಲ್ಲ ಇಲ್ಲೇ ಇರೋದು. ಅದನ್ನೇ ನಂಬ್ಕೊಂಡು ಬದುಕಲಿ ಅಂತೇಳಿ ನೀವು ಬರೀ ಬಟ್ಟೆ ಹೋಗ್ಕೊಂಡೇ ಇರ್ಬೇಕು, ಒಗಿಕೊಂಡೇ ಇರ್ಬೇಕು. ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗೋದಿಲ್ಲ, ಇಂಜಿನಿಯರ್ಗಳಾಗಿಲ್ಲ, ವಿಜ್ಞಾನಿಗಳಾಗೋಗಿಲ್ಲ, ಏನೂ ಆಗೋಗಿಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.